ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆ ಜನಸಾಗರ ಆದರೆ ಮತ್ತೊಂದು ಕಡೆ ಸಮಸ್ಯೆಗಳ ಸಾಗರವೇ ಇದೆ. ಇಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ರೋಡ್ ಸಮಸ್ಯೆ, ಇನ್ನೊಂದು ಕಡೆ ಫುಟ್ಪಾತ್ ಸಮಸ್ಯೆ, ಫುಟ್ಪಾತ್ ಮೇಲೆ ಕಸದ ಸಮಸ್ಯೆ. ಸೊ ಇದರಲ್ಲಿ ಒಂದು ಭಾಗ ಫುಟ್ಪಾತ್ನಲ್ಲಿ ಕಸ ತುಂಬಿರ್ತಾರೆ, ಅದನ್ನು ಸ್ವಚ್ಛತೆ ಮಾಡಬೇಕು ಅಂತ GBA ಒಂದು ವಾಟರ್ ಜೆಟ್ಟನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿರೋದು. 3 ರಿಂದ 4 ಕೋಟಿ ವೆಚ್ಚ ಆಗುತ್ತೆ ಅದಕ್ಕೆ. ಕಸದ ರಾಶಿ ಕೊಳಚೆಗಿಂದ ಗಬ್ಬೆದ್ದು ನಾರ್ತಾ ಇದೆ ಎಷ್ಟೋ ಫುಟ್ಪಾತ್ಗಳು. ಸಾರ್ವಜನಿಕರಿಂದ ಇದರ ಬಗ್ಗೆ ಸಾಲು ಸಾಲು ದೂರು ಬಂದಿದ್ದಕ್ಕೆ ವಾಟರ್ ಜೆಟ್ ಖರೀದಿ ಮಾಡೋದಕ್ಕೆ GBA ಪ್ಲಾನ್ ಮಾಡಿಕೊಂಡಿದೆ ಫುಟ್ಪಾತನ್ನು ಸ್ವಚ್ಛಗೊಳಿಸೋದಕ್ಕೆ. ಘನತ್ಯಾಜ್ಯ ನಿರ್ವಹಣಾ ನಿಯಮಿತದಿಂದ ಖರೀದಿ ಮಾಡಲಾಗಿರೋದು. ಪಾಲಿಕೆಗೆ 1 ಅನ್ನೋ ರೀತಿಯಾಗಿ 5 ವಾಟರ್ ಜೆಟ್ ಯಂತ್ರಗಳನ್ನು ಖರೀದಿ ಮಾಡಿದೆ. 3 ರಿಂದ 4 ಕೋಟಿ ವೆಚ್ಚವನ್ನು ಮಾಡಿದೆ ಅದಕ್ಕೆ. ನಾನು ಹೇಳ್ತಾ ಇದ್ದಲ್ಲ, ಬೆಂಗಳೂರು ಜನಸಾಗರ ಆದರೆ ಜೊತೆಗೆ ಇಲ್ಲಿ ಸಮಸ್ಯೆಗಳು ಹಂಗೆ ಇದೆ. ಅದರಲ್ಲಿ ಒಂದು ಸಮಸ್ಯೆ ಅಂದರೆ ಫುಟ್ಪಾತು ನೋಡೋದಕ್ಕಷ್ಟೇ ಇರೋದಲ್ಲಿ, ಆದರೆ ಅದರ ಮೇಲೆ ಕಸದ ರಾಶಿಯೇ ಇರ್ತಿತ್ತು ಅಂತ. ಹಾಗಾದರೆ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ಮುಖ್ಯ ಆಯುಕ್ತರು ಮಹೇಶ್ ರಾವ್ ಏನಂದ್ರು ಬನ್ನಿ ತೋರಿಸ್ತೀನಿ. ಫೌಂಡೇಸ್ ನಾವೆಲ್ಲರೂ ಫುಟ್ಪಾತ್ ನಲ್ಲಿ ನೋಡ್ತಾ ಇದ್ರೆ ತಾವೆಲ್ಲ ಗಾಡಿಲಿ ಹೋಗ್ತೀರಾ ಅಥವಾ ಬಸ್? ಅದೇ ಪ್ರಾಬ್ಲಮ್ ನೀವು ನಡೀತಾ ಇಲ್ಲ. ನೀವು ನೋಡಿದ್ರೆ ಸಾಕಷ್ಟು ಜಾಗದಲ್ಲಿ ಈಗಾಗಲೇ ನಾವು ನೋಡಿದ ಪ್ರಕಾರ ಫುಟ್ಪಾತ್ಸು ಬೇರೆ ಬೇರೆ ಕಡೆ ಬಹಳ ಗಲೀಜಿದೆ. ವಿ ರಿಕ್ವೈರ್ ವಾಟರ್ ಜೆಟ್ಸ್ ಫಾರ್ ದ ಸಿಟಿ ಕ್ಲೀನ್ಲಿನೆಸ್. ಬೇರೆ ಬೇರೆ ದೇಶದಲ್ಲಿ ಸಹ ನೋಡಿದ್ರೆ ಫುಟ್ಪಾತ್ಸು ಮತ್ತೆ ರೋಡ್ಸ್ ನ ಕ್ಲೀನ್ ಮಾಡ್ಲಿಕ್ಕೆ ಅವರು ಕ್ಲೀನ್ ಮಾಡ್ಕೊಂಡು ಅದನ್ನ ವಾಟರ್ ವಾಷಿಂಗ್ ಸಹ ಮಾಡಿರ್ತಾರೆ. ಬಹಳಷ್ಟು ಜಾಗದಲ್ಲಿ ಇದಿಲ್ಲ. ಅದಕ್ಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ. ಸುಷ್ಮಿತಾ, ಈಗ ಒಳ್ಳೆ ಕೆಲಸ ಇದು, ಆದರೆ ಎಷ್ಟರ ಮಟ್ಟಿಗೆ ಇದು ಕಂಟಿನ್ಯೂಷನ್ ಇರುತ್ತೆ ಅಂತಂದ್ರೆ, ಯಾಕಂದ್ರೆ ಬೇರೆ ಬೇರೆ ಯೋಜನೆಗಳು ಅಷ್ಟೇ ತರ್ತಾರೆ, ಅದು ನೆನೆಗುದಿಗೆ ಬಿದ್ದುಬಿಡ್ತಾರೆ, ಜೊತೆಗೆ ಮೇಂಟೆನೆನ್ಸ್ ಮಾಡೋದಿಲ್ಲ ಅಂತ. ಸೊ ಇದು ಹಂಗೆ ಆಗುತ್ತಾ ಅಥವಾ ಇಲ್ವಾ? ಶರತ್, ಬೆಂಗಳೂರು ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಅದೇನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರುವಂತಹ ಫುಟ್ಪಾತ್ಗಳು ಗಲೀಜಾಗಿ ಗಬ್ಬೆದ್ದು ನಾರ್ತಾ ಇದೆ ಅಂತ ಹೇಳಿ ಸಾಕಷ್ಟು ವಿದೇಶಿಗರು ಕೂಡ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಟೀಕೆಯನ್ನು ಕೂಡ ಮಾಡಿದ್ರು. ಇವಾಗ ಎಲ್ಲೋ ಒಂದ್ ಕಡೆ ಒಂದ್ ಸ್ಟೆಪ್ ಮುಂದೆ ಹೋಗಿ ಇವಾಗ GBA ಅಂತಹ ಫುಟ್ಪಾತ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ವಾಟರ್ ಜೆಟ್ ಏನಿದೆ ಅದರ ಖರೀದಿಗೆ ಮುಂದಾಗಿದೆ. ಸರಿಸುಮಾರು ಪಾಲಿಕೆಗೆ ಒಂದಂತೆ ಅಂದ್ರೆ 5 ಪಾಲಿಕೆಗೂ ಕೂಡ ಒಂದೊಂದು ವಾಟರ್ ಜೆಟ್ ಖರೀದಿಗೆ ಮುಂದಾಗಿರುವಂತದ್ದು. ಆದ್ರೆ ಈ ಒಂದು ವಾಟರ್ ಜೆಟ್ ಖರೀದಿಗೆ ಅವರು ಖರ್ಚು ಮಾಡ್ತಾ ಇರುವಂತದ್ದು 3 ರಿಂದ 4 ಕೋಟಿ. ಆದ್ರೆ ವಾಟರ್ ಜೆಟ್ ಸಾಮಾನ್ಯವಾಗಿ ನಾವು ಗಮನಿಸಿದಂಗೆ 30,000 ದಿಂದ 40,000 ರೂಪಾಯಿಗೆ ಒಂದ್ ಸಿಗತ್ತೆ. ಆದ್ರೆ ಅಷ್ಟು ಕೂಡ ಲೆಕ್ಕ ಹಾಕಿದ್ರು ಕೂಡ 1 ಲಕ್ಷಾಂತರ ರೂಪಾಯಿ ಆಗ್ಬೋದು ಹೊರತು ಇಷ್ಟರ ಮಟ್ಟಿಗೆ ಕೋಟಿ ವೆಚ್ಚದಲ್ಲಿ ಈ ಒಂದು ವಾಟರ್ ಜೆಟ್ ಅನ್ನ ಖರೀದಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಈ ಒಂದು ವಾಟರ್ ಜೆಟ್ ಖರೀದಿ ಮಾಡಿ ಅದರಲ್ಲಿ ಫುಟ್ಪಾತ್ ಅನ್ನ ಕ್ಲೀನ್ ಮಾಡುವಂತದ್ದು ಒಂದ್ ರೀತಿಯಲ್ಲಿ ಎಫೆಕ್ಟಿವ್ ಅಂತಾನೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಲ್ಲಿ ಪೌರ ಕಾರ್ಮಿಕರು ಹೋಗಿ ಏಕಾಏಕಿ ಒಂದೇ ದಿನದಲ್ಲಿ ಆ ರೀತಿಯ ಏನು ಕಸ ಪರ್ಕೆನ ಇಟ್ಕೊಂಡಾಗ್ಲಿ ಅಥವಾ ಇನ್ನಿತರ ವಿಧಾನದಿಂದ ಆಗ್ಲಿ ಫುಟ್ಪಾತ್ ಅನ್ನು ಒಮ್ಮೆಲೆ ಕ್ಲೀನ್ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ಈ ಒಂದು ವಾಟರ್ ಜೆಟ್ಗಳು ಕೂಡ ಎಫೆಕ್ಟಿವ್ ಆಗಿ ಇದನ್ನ ಯೂಸ್ ಮಾಡಿದ್ರೆ ಬೆಂಗಳೂರಿನ ಫುಟ್ಪಾತ್ಗಳು ಕೂಡ ಕ್ಲೀನ್ ಆಗುತ್ತೆ. ಸೊ ಸದ್ಯ ಇದರ ಖರೀದಿಗೆ ಈಗ GBA ಮುಂದಾಗಿದೆ. ಆದ್ರೆ ಇದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕೇವಲ 2-3 ತಿಂಗಳಲ್ಲಿ ನಾವು ವಾಟರ್ ಜೆಟ್ ಅನ್ನ ಖರೀದಿ ಮಾಡಿದೀವಿ, ಹಾಗೆ ಫುಟ್ಪಾತ್ ಅನ್ನ ಕ್ಲೀನ್ ಮಾಡ್ತಾ ಇದೀವಿ ಅನ್ನೋದನ್ನ ಹೊರತುಪಡಿಸಿ GBA ಇದನ್ನ ಕಂಟಿನ್ಯೂ ಆಗಿ ಮಾಡಿದ್ರೆ ನಮ್ಮ ಬೆಂಗಳೂರು ನಿಜಕ್ಕೂ ಕೂಡ ಕ್ಲೀನ್ ಸಿಟಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನೆ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.